ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಸೀರೆಯಿಂದ ಅಲಂಕಾರ ಮಾಡ್ಬೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲು ನೆರಿಗೆಗಳ್ನ ಹಾಕ್ಕೊಳ್ಳೋಣ. ಸೀರೆ ತುದಿಯಿಂದಲೂ ನಾನು ನೆರಿಗೆಗಳ್ನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೂ ಗ್ಯಾಪ್ ಬಿಟ್ಟಿಲ್ಲ, ಸೀರೆ ತುದಿಯಲ್ಲೆಲ್ಲ ಗ್ಯಾಪ್ ಬಿಟ್ಟಿಲ್ಲ. ಅಲ್ಲಿಂದಲೂ ನೋಡಿ ನೀಟಾಗಿ ನೆರಿಗೆಗಳ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಹೀಗೆ ಎರಡೂ ಕೈಗಳಿಂದ ಹಾಕ್ಕೊತಾ ಇದ್ದೀನಿ. ಒಂದು ಮುಕ್ಕಾಲು ಭಾಗ ಸೀರೆನ ನೆರಿಗೆಗಳ್ನ ಇದೇ ರೀತಿ ಮಾಡ್ಕೊಬೇಕಾಗುತ್ತೆ. ಮುಕ್ಕಾಲು ಭಾಗದಷ್ಟು ನಾನು ಸೀರೆನ ಈ ರೀತಿ ನೆರಿಗೆಗಳ್ನ ಹಾಕಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬಾರ್ಡ್ರ್ ತುದಿ ಇರುತ್ತಲ್ಲ, ಆ ಬಾರ್ಡ್ರ್ ತುದಿನ ನಾವು ನೀಟಾಗಿ ಹಿಡ್ಕೊಂಡು ಇನ್ನೊಂದು ಸಲ ನಾವು ಜೋಡಿಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಜೋಡಿಸ್ಕೊಳೋದ್ರಿಂದ ಒಂದೇ ಸಮನಾಗಿ ನೆರಿಗೆಗಳು ನೀಟಾಗಿ ಒಂದೇ ಸಮನಾಗಿ ಕೂತ್ಕೊಳ್ತವೆ. ಇದನ್ನು ಪಿನ್ನಿಂದ ಇರ್ಬೋದು, ಪಿನ್ನಿಂದ ಲಾಕ್ ಮಾಡ್ಕೊಬೋದು. ಇಲ್ಲಾಂತಂದರೆ ಬಟ್ಟೆ ಕ್ಲಿಬ್ ಇರುತ್ತಲ್ಲ, ಆ ಬಟ್ಟೆ ಕ್ಲಿಬ್ಬಿಂದಲೂ ನಾವು ಆರಾಮಾಗಿ ಲಾಕ್ ಮಾಡ್ಕೊಬೋದು. ಆದಷ್ಟು ಈ ಬಾರ್ಡ್ರ್ ಇರುತ್ತಲ್ಲ, ಆ ಬಾರ್ಡ್ರನ್ನ ತುದಿನ ಇಟ್ಕೊಂಡು ನಾವು ನೀಟಾಗಿ ಜೋಡಿಸ್ಕೊಳೋದ್ರಿಂದ ಸೀರೆ ಎಲ್ಲನ ಒಂದೇ ಸಮನಾಗಿ ನೆರಿಗೆಗಳು ಬರುತ್ತೆ. ಎರಡೂ ಕಡೆಯೂ ಇದೇ ರೀತಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಇನ್ನೊಂದು ಸಲ ಜೋಡಿಸ್ಕೊಂಡು ನಾವು ಲಾಕ್ ಈ ಥರ ಮಾಡ್ಕೊಳೋದ್ರಿಂದ ಆರಾಮಾಗಿ ನೀಟಾಗಿ ಒಂದೇ ಸಮನಾಗಿ ಸೀರೆಯ ನೆರಿಗೆಗಳು ಆರಾಮಾಗಿ ಕೂತ್ಕೊತವೆ. ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಎರಡೂ ಕಡೆ ಲಾಕ್ ಮಾಡ್ಕೊಂಡಾದಮೇಲೆ ಇನ್ನೊಂದೆರಡು ಮಧ್ಯದಲ್ಲಿ ಕ್ಲಿಪ್ಪನ್ನು ಹಾಕ್ಕೊಬೇಕಾಗುತ್ತೆ. ನೀಟಾಗಿ ಅವನ್ನು ಜೋಡಿಸ್ಕೊಂಡು ಕ್ಲಿಪ್ಪನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಒಂದೇ ಸಮನಾಗಿ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ. ಈ ರೀತಿ ನೀವು ಲಾಕ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಅಷ್ಟೇ. ಮೊದಲನೇ ಮೆಥಡ್ ಇದೇನೆ. ಆರಾಮಾಗಿ ನಾವು ನೆರಿಗೆಗಳ್ನ ಒಂದು ಮುಕ್ಕಾಲು ಭಾಗ ಸೀರೆಯಲ್ಲಿ ನಾವು ನೆರಿಗೆಗಳ್ನ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಸೆರಗು. ನಾನು ಇಲ್ಲಿ ಡಬಲ್ಲಾಗಿ ನಾನು ನೆರಿಗೆಗಳ್ನ ಹಾಕ್ಕೊತಾ ಇದ್ದೀನಿ ಸೆರಗಲ್ಲಿ. ಈಗ ಹಾಕ್ಕೊಳೋದ್ರಿಂದ ಒಂದು 4 ನೆರಿಗೆಗಳು ಮಾತ್ರ ಬೀಳುತ್ತೆ. 4ರಿಂದ 5 ನೆರಿಗೆಗಳ್ನ ಹಾಕ್ಕೊಬೋದು. ಇಲ್ಲಾಂದರೆ ಸಿಂಗಲ್ಲು ನಾವು ಸೆರಗನ್ನು ಪಿನ್ ಮಾಡ್ಕೊತೀವಿ ಅಂತಂದರೆ ನೆರಿಗೆಗಳ್ನ ಮಾಡ್ಕೊತೀವಿ ಅಂತಂದರೆ ಒಂದು 7ರಿಂದ 8 ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನೆರಿಗೆಗಳ್ನ ಮಾಡ್ಕೊಂಡಿದ್ವಲ್ಲ, ಆ ನೆರಿಗೆಗಳು ಮೇಲುಗಡೆ ನಾವು ಸೆರಗನ್ನು ನೆರಿಗೆಗಳು ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ರೀತಿ ಹಾಕ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ ಕೆಳಗಡೆ ನೋಡಿ, ಅದೆಲ್ಲ ಬಟ್ಟೆ ಇದೆಯಲ್ವ, ಒಂದು ಸ್ವಲ್ಪ ಗ್ಯಾಪ್ ಇದೆ, ಅದು ಹಾಗೇ ಬಿಟ್ಕೊಬೇಕಾಗುತ್ತೆ. ಅಷ್ಟು ಗ್ಯಾಪು ಬಿಟ್ಬಿಟ್ಟು ನಾವು ನೆರಿಗೆಗಳ್ನ ಮಾಡ್ಕೊಂಡಾದಮೇಲೆ ನೆರಿಗೆ ಮೇಲೆ ಸೆರಗನ್ನು ನೀಟಾಗಿ ಇಟ್ಕೊಂಡಾದಮೇಲೆ ನೋಡಿ 4 ಮಡಿಕೆ ಮಡಚಿಬಿಟ್ಟು ಇದು ಜರುಗ್ದಾಗೆ ನಾನು ಈ ರೀತಿ ಒಂದು ಇದರಿಂದ ಕಟ್ಕೊಂಡಿದ್ದೀನಿ, ಉಲ್ಲನ್ನಿಂದ ಕಟ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ದಾರದಿಂದ ಬೇಕಾದ್ರೆ ಕಟ್ಕೊಬೋದು. ಟೈನ್ ದಾರ ಇದ್ದರೆ ಆ ದಾರದಿಂದಲೂ ಕಟ್ಕೊಂಡು ಇಟ್ಕೊಂಡ್ರೆ ಒಂದು 3 ದಿವಸದೊಳಗಡೆ ನಾವು ವರಮಹಾಲಕ್ಷ್ಮಿ ಮುಂಚೆನೇ ಇಟ್ಕೊಂಡ್ರೆ ನಮ್ಗೆ ಆ ಟೈಮಲ್ಲಿ ಟೈಮ್ ಆರಾಮಾಗಿ ಉಳಿಯುತ್ತೆ. ಈಗ ಈ ಬಿಂದಿಗೆಗೆ ಎಷ್ಟು ಚೆನ್ನಾಗಿ ನೀಟಾಗಿ ಕಡ್ಡಿನ ಕಟ್ಕೊಬೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆದಷ್ಟು ಹೊಸ ಬಟ್ಟೆಗೆ ತೊಗೊಳ್ಳಿ. ನೋಡಿ ಬ್ಲೌಸ್ ಪೀಸ್ ಎಲ್ಲ ಇರುತ್ತಲ್ಲ, ಅದನ್ನು ತೊಗೊಂಡ್ರೆ ಬೆಟರು. ಇಲ್ಲಿ ನನಗೆ ಹೊಸ ಬಟ್ಟೆ ಇತ್ತು, ಅದು ಕರೆಕ್ಟಾಗಿ ಆಗೋದು, ಹಾಗಾಗಿ ಇದನ್ನು ತೊಗೊತಾ ಇದ್ದೀನಿ. ಎಲ್ಲರೂ ಬ್ಲೌಸ್ ಪೀಸ್ ತೊಗೊಂಡ್ರೆ ತುಂಬಾ ಬೆಟರು. ಈ ರೀತಿ ನಾನು ಕಡ್ಡಿಗೆ ನೀಟಾಗಿ ಟೈಟಾಗಿ ನಾನು ಈ ಬಟ್ಟೆನ ಸುತ್ತಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ರಬ್ಬರ್ ಬೆಂಡಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು 4 ರಬ್ಬರ್ ಬೆಂಡ್ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಲಾಕ್ ಮಾಡ್ಕೊಳೋದ್ರಿಂದ ಇದರೊಳಗೆ ಒಂದು ಸ್ವಲ್ಪ ಕಡ್ಡಿಲೇನಾದರೂ ಸಿಬ್ರ ಅಥವಾ ಏನಾದರೂ ಇದ್ದರೆ ನಮಗೆ ಹೊಸ ಬಟ್ಟೆಯಲ್ಲಿ ಹಾಕಿರ್ತೀವಲ್ಲ, ಅದೆಲ್ಲ ಎಳ್ಕೊಂಬರೋದಿಲ್ಲ. ಈ ಥರ ಬಟ್ಟೆಯಿಂದ ಲಾಕ್ ಮಾಡ್ಕೊಳ್ಳಿ. ಆದಷ್ಟು ಈ ಥರ ಲಾಕ್ ಮಾಡ್ಕೊಳ್ಳೋದ್ರಿಂದ ಕಡ್ಡೀಲಿ ಯಾವುದೇ ರೀತಿ ಸಿಬ್ರ ಆಗಿರ್ಬೋದು, ಇಲ್ಲಾಂತಂದರೆ ಆ ಕಡ್ಡಿ ಎಲ್ಲನ ನಾವು ಬಟ್ಟೆ ಎಲ್ಲ ಎಳ್ದಾಗೆಲ್ಲನ ಬರುತ್ತೆ, ಅದೆಲ್ಲ ಇದ್ದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಈ ರೀತಿ ಕಡ್ಡಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ಬ್ಲೌಸ್ ಪೀಸ್ನ ತೊಗೊಂಡು ನೀವು ನೀಟಾಗಿ ಈ ಥರ ಬಿಂದಿಗೆನ ನೀಟಾಗಿ ಎರಡು ಕಡೆಯೂ ಕವರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ನಾನು ಕವರ್ ಮಾಡಿದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಕೊಬೋದು ನೋಡಿ. ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಅವತ್ತು ಉಡಿಸ್ಬೋದು. ಅದೇ ರೀತಿ ಬ್ಲೌಸ್ ಪೀಸನ್ನು ಅಷ್ಟೇ. ಇನ್ನೊಂದು, ನಾವು ಸೀರೆನ ಯಾವುದು ಸೀರೆ ಉಡಿಸ್ತೀವೋ ಅದೇ ಬ್ಲೌಸ್ ಪೀಸು ಆವತ್ತು ವರಮಹಾಲಕ್ಷ್ಮಿ ದಿವಸ ಅಲಂಕಾರ ಮಾಡೋದ್ರಿಂದ ಅದೇ ಬ್ಲೌಸ್ ಪೀಸ್ನ ಕಟ್ ಮಾಡಿಬಿಟ್ಟು ಇದನ್ನು ಭುಜಕ್ಕೆ ನೋಡಿ ಈ ರೀತಿ ಕಟ್ಕೊಬೇಕಾಗುತ್ತೆ. ನೋಡಿ ಭುಜಕ್ಕೆ ನೀಟಾಗಿ ಸುಕ್ಕಾಗದಾಗೆ ನೀಟಾಗಿ ಕಟ್ಕೊಬೇಕು. ಅಲ್ಲಿ ದಾರ ಕಟ್ಟಿರ್ತಾರಲ್ವ, ಅದನ್ನು ಒಳಗಡೆ ಸೇರಿಸ್ಬಾರ್ದು. ನಾನು ಈಚೆಗಡೆ ತೆಗ್ದು ಬಿಟ್ಟಿದ್ದೀನಿ ನೋಡಿ, ಅದನ್ನು ಹಾಗೇ ಬಿಟ್ಕೊಬೇಕಾಗುತ್ತೆ. ನೋಡಿ ಈಗ ನಾವು ಗುಂಡು ಪಿನ್ನಿಂದ ಲಾಕ್ ಮಾಡ್ಕೊಬೇಕು. ಗುಂಡು ಪಿನ್ನು ಇಲ್ಲ ಅಂತಂದರೆ ಬಟ್ಟೆ ಪಿನ್ ಇರುತ್ತಲ್ಲ, ಅದರಿಂದ ಲಾಕ್ ಮಾಡ್ಕೊಬೇಕು. ನೋಡಿ ಒಂದು ಸ್ವಲ್ಪನೂ ಸುಕ್ಕಿಲ್ಲದಾಗೆ ನಾನು ನೀಟಾಗಿ ಕಟ್ಕೊಂಡಿದ್ದೀನಿ, ಸುತ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಇವಾಗ ತೋರಿಸಿದ್ದೀನಲ್ವ, ಇದನ್ನೆಲ್ಲ ಹಬ್ಬಕ್ಕಿಂತ ಮುಂಚೆ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಹಬ್ಬದ ದಿವಸ. ಈಗ ಮಡಿ ಬಟ್ಟೆಯಿಂದ ನಾವು ಹಲಗೆನ ನೋಡಿ ಈ ರೀತಿ ನಾನು ಎಲ್ಲ ಕಟ್ಟಿಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ತಪ್ಪಲೆ ತೊಗೊಂಡಿದ್ದೀನಿ ನೋಡಿ. ಇದು ನಾಲ್ಕು ಸೈಜು, 3 ಸೈಜು, 4, 5 ಸೈಜ್ ಎಲ್ಲ ಇರುತ್ತೆ. ನಾನು ತೊಗೊಂಡಿರೋದು ಇಲ್ಲಿ 4 ಸೈಜು. ತುಂಬ ಚೆನ್ನಾಗಿ ಕಾಣಿಸ್ತದೆ. ಅವಾಗೆಲ್ಲ ಸೊಂಟ ಎಲ್ಲ ದಪ್ಪ ಬರೋದಿಲ್ಲ. ಸಣ್ಣದು 3 ಸೈಜಿಂದಿರೋ ತೊಗೊಂಡ್ರೆ ಆವಾಗ ಸೊಂಟ ಒಂದು ಸ್ವಲ್ಪ ದಪ್ಪ ಬರುತ್ತೆ ನೋಡಿ. ಈಗ ನೆರಿಗೆಗಳ್ನ ಮಾಡಿಟ್ಕೊಂಡಿದ್ವಲ್ಲ, ಸೀರೆ ನೆರಿಗೆಗಳ್ನ ಮಾಡಿಟ್ಕೊಂಡಿರೋದನ್ನ ಈಗ ತಪ್ಪಲೆ ಇದೆಯಲ್ಲ, ತಪ್ಪಲೆ ಕಂಠಕ್ಕೆ ನಾನು ಕಟ್ಕೊತಾ ಇದ್ದೀನಿ. ಒಂದು ದಾರ ಇರುತ್ತಲ್ಲ, ದಾರದಲ್ಲಿ ಕಟ್ಕೊಬೇಕಾಗುತ್ತೆ. ಇವಾಗ ನೆರಿಗೆಗಳ್ನೆಲ್ಲನ ನೀಟಾಗಿ ನಾವು ನೀಟಾಗಿ ಎಲ್ಲ ಹರಡ್ಕೊಬೇಕಾಗುತ್ತೆ. ಈಗ ಫಸ್ಟು ಕಾಲುಗಳಿಗೆ ನಾವು ನೀಟಾಗಿ ಸೀರೆನ ಸುತ್ಕೊಳ್ಳೋಣ ನೋಡಿ. ಈಗ ಕಾಲುಗಳಿಗೆ ನೆರಿಗೆ ಇದೆಯಲ್ವ, ಆ ನೆರಿಗೆಯಿಂದ ಸುತ್ಕೊಬೇಕಾಗುತ್ತೆ. ಮೇಲ್ಭಾಗದಲ್ಲಿರೋದನ್ನ ತೆಗೆದು ಇಟ್ಕೊತಾ ಇದ್ದೀನಿ ನೋಡಿ. ಈಗ ಈ ಥರ ಬಾರ್ಡ್ರ್ ಇರುತ್ತಲ್ಲ, ಬಾರ್ಡ್ರ್ ತುದಿನ ಕಾಲಿನ ತುದಿಗೆ ನೀಟಾಗಿ ಸೂಪರ್ದಾಗಿ ನಾವು ಈ ಥರ ಒಂದು ಪಿನ್ನಿಂದ ಆಗಿರ್ಬೋದು, ಇಲ್ಲ ಗುಂಡು ಪಿನ್ನಿಂದ ಆಗಿರ್ಬೋದು, ನೀಟಾಗಿ ಈ ಥರ ಲಾಕ್ ಮಾಡಿಕೊಂಡು ಅದೇ ಬಾರ್ಡ್ರನ್ನ ಕಾಲಿನ ಮೇಲ್ಭಾಗದವರೆಗೂ ನೋಡಿ ಹೀಗೆ ನಾವು ಸುತ್ಕೊಬೇಕಾಗುತ್ತೆ ನೋಡಿ. ಸೂಪರ್ದಾಗಿ ನೀಟಾಗಿ ಸುತ್ಕೊತ ಎಲ್ಲ ಗುಂಡು ಪಿನ್ನಿಂದ ಲಾಕ್ ಮಾಡ್ಕೊಬೇಕಾಗುತ್ತೆ. ಇಷ್ಟೇ, ತುಂಬ ಈಸಿ. ತೋರಿಸಿದ್ನಲ್ಲ ನೋಡಿ, ಇನ್ನೊಂದು ಸಲ ನಾನು ಇನ್ನೊಂದು ಕಾಲಿಗೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅದೇ ರೀತಿ 2 ಕಾಲಿಗೂ ಮಾಡ್ಕೊಬೇಕಾಗುತ್ತೆ ನೋಡಿ. 3ರಿಂದ 4 ಕಡೆ ನಾವು ಲಾಕ್ ಮಾಡ್ಕೊಳೋದ್ರಿಂದ ನೀಟಾಗಿ ಇದಾಗುತ್ತೆ ನೋಡಿ. ಬಾರ್ಡ್ರ್ ಇರ್ತಲ್ಲ, ಬಾರ್ಡ್ರ್ ತುದಿನ ಕಾಲಿನ ತುದಿವರೆಗೂ ನೋಡಿ ಹೀಗೆ ನೀಟಾಗಿ ನಾವು ಹಾಕ್ಕೊಂಡಾದ್ಮೇಲೆ ಈ ಗುಂಡು ಪಿನ್ನಿಂದ ಲಾಕ್ ಮಾಡಿಕೊಂಡು ನೋಡಿ ಅದೇ ಬಾರ್ಡ್ರನ್ನ ಹೀಗೆ ಎತ್ಕೊಳೋದಷ್ಟೇ. ಸಿಂಪಲ್ಲು, 2 ಕಡೆಯೂ ಅಷ್ಟೇ ನೀಟಾಗಿ ಮಾಡ್ಕೊಬೋದು ನೋಡಿ. ಹೀಗೆ ಮಾಡಿಕೊಂಡು ಗುಂಡು ಪಿನ್ನಿಂದ ಲಾಕ್ ಮಾಡ್ಕೊಳೋದು, ಸೂಪರ್ದಾಗಿ ಲಾಕ್ ಮಾಡ್ಕೊಳೋದು. ಅದನ್ನೆಲ್ಲ ಹಿಂಭಾಗಕ್ಕೆ ಎಕ್ಸ್ಟ್ರಾ ಇರುತ್ತಲ್ವ ಬಟ್ಟೆ ಎಲ್ಲ ಹಿಂಭಾಗಕ್ಕೆ ಸುತ್ತಬಿಟ್ಟು ಅಲ್ಲಿ ಗುಂಡು ಪಿನ್ ಹಾಕೋದ್ರಿಂದ ಮತ್ತೆ ಅದು ಜರುಗೋದಿಲ್ಲ ನೋಡಿ. ಹೀಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಮ್ಮನವರು ನೀಟಾಗಿ ಕಚ್ಚೆ ಪಂಚೆ ಉಟ್ಕೊಂಡು ಕೂತಿದ್ದಾರೇನೋ ಅನ್ನೋಂಗೆ ಇದೆ ನೋಡಿ. ಈಗ ಮೇಲ್ಭಾಗದಲ್ಲಿರೋದನ್ನು ನೆರಿಗೆಗಳ್ನೆಲ್ಲನ ಈಗ ಎತ್ಕೊಂಡು ನಾವು ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರ ಮಾಡ್ಕೊಬೋದು. ನಾನೀಗ ಸುಮ್ಮನೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನೆರಿಗೆಗಳೆಲ್ಲನ ಕೆಳಗಡೆ ಕಾಲಿಂದ ಕೆಳಗಡೆ ಎಲ್ಲ ಹರಡ್ಕೊತೀನಿ, ಆ ರೀತಿ ತೋರಿಸ್ತಾ ಇದ್ದೀನಿ. ಆ ರೀತಿ ಇವತ್ತು ಅಲಂಕಾರ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ನೆರಿಗೆಗಳ್ನು ನೀಟಾಗಿ ಒಂದೇ ಸಮನಾಗಿ ನಾವು ಜೋಡಿಸ್ಕೊಬೇಕಾಗುತ್ತೆ. ನಾನು ಒಂದು ಸ್ವಲ್ಪ ನೋಡಿ ಮೊದಲೇ ನಾನು ಹರಡ್ಕೊಂಡಿರಲಿಲ್ಲ. ಇವಾಗ ನಾನು ಹರಡ್ಕೊತಾ ಇದ್ದೀನಿ. ನೀವು ಆಗಲಿಲ್ಲ ಅಂತಂದರೆ ಮುಂಚೆಗೇ ಅದು ನಾವು ಕಟ್ಟೋದಕ್ಕಿಂತ ಮುಂಚೆಗೇ ಹರಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಹಾಗೆ ಮಾಡ್ಕೊಳೋದ್ರಿಂದ ನಾನು ನೀಟಾಗಿ ಬಂದಿದೆ. ಇಲ್ಲಾಂದರೆ ನೀವು ಮುಂಚೆನೇ ಹರಡ್ಕೊಂಡು ಮಾಡ್ಕೊಬೇಕಾಗುತ್ತೆ. ಈಗ ಕೈಯು ಮತ್ತು ಬಿಂದಿಗೆನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ತಪ್ಪಲೆ ಮೇಲುಗಡೆ ಇಟ್ಬಿಟ್ಟು ಇವಾಗ ನಾವು ಬ್ಲೌಸನ್ನು ನೀಟಾಗಿ ಈ ರೀತಿ ಹೊಂದಿಸ್ಬಿಟ್ಟು, ನಾನು ಕೈ ಬಿಟ್ಟಿದ್ನಲ್ವ ದಾರ ಇತ್ತಲ್ವ, ದಾರದಿಂದ ನೀಟಾಗಿ ಅವತ್ತು ತುಂಬ ಗಟ್ಟಿಯಾಗಿ ಜರುಗ್ದಾಗೆ ನಾವು ಕಟ್ಕೊಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಅದಕ್ಕೆ ಉದ್ದಕ್ಕೆ ದಾರನ ಸೇರಿಸ್ಬಿಟ್ಟು ನೀಟಾಗಿ ಕಟ್ಕೊಳ್ಳಿ. ಇವಾಗ ನಾನು ತೋರಿಸೋದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಸುತ್ತುತ್ತಾ ಇದ್ದೀನಿ ಕಡ್ಡಿಗೆ ನೋಡಿ. ಈ ರೀತಿ ಎಲ್ಲ ನೀಟಾಗಿ ಬಿಂದಿಗೆಗೆಲ್ಲ ಕವರ್ ಆಗೋಂಗೆ ಮಾಡಿಬಿಟ್ಟು ಹಿಂದಗಡೆ ನಾವು ಒಂದು ಪಿನ್ನಿಂದ ಆಗಿರ್ಬೋದು, ಇಲ್ಲಾಂತಂದರೆ ನಮಗೆ ಬಟ್ಟೆದು ಕ್ಲಿಪ್ ಇರುತ್ತಲ್ಲ ಅದರಿಂದಲೂ ಲಾಕ್ ಮಾಡ್ಕೊಬೇಕಾಗುತ್ತೆ ಹಿಂದೆಗಡೆ ಬ್ಲೌಸ್ ಪೀಸ್. ಈಗ ಸೆರಗನ್ನ ತಕ್ಕೊಂಡು ನೀಟಾಗಿ ನಾವು ಹೇಗೆ ಹಾಕ್ಕೊತೀವೋ ಸೀರೆ ಸೆರಗನ್ನ ಅದೇ ರೀತಿ ಹಾಕ್ಕೊಂಡು ಅದೇ ರೀತಿ ಈಗ ಜೋಡಿಸ್ಕೊಬೇಕಾಗುತ್ತೆ ನೋಡಿ. ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಅಲ್ಲಿ ಒಂದು ಪಿನ್ನ ಹಾಕ್ಕೊಂಡ್ರೆ ನಡೆಯುತ್ತೆ. ಒಂದು ಇಲ್ಲಾಂದರೆ ಒಂದೆರಡು ಗುಂಡು ಪಿನ್ ಆದರೆ ಒಂದು 2-3 ಹಾಕಿ ಸಿಗಿಸ್ಕೊಳ್ಳಿ. ಇಲ್ಲಾಂದರೆ ಪಿನ್ ಹಾಕಬೇಕು ಅಂದರೆ ಒಂದು ಪಿನ್ ಹಾಕ್ಕೊಂಡ್ರೆ ನಡೆಯುತ್ತೆ. ನಾನು ಇಲ್ಲಿ ಗುಂಡು ಪಿನ್ ಹಾಕ್ತಾಯಿದ್ದೀನಿ. ಗುಂಡು ಪಿನ್ ಹಾಕ್ಬಿಟ್ಟು ನೀಟಾಗಿ ನೋಡಿ ಈ ರೀತಿ ಹರಡ್ಕೊಂಡಿದ್ದೀನಿ. ಇವಾಗ ನಾವು ಯಾವ ಥರ ಬೇಕೋ ಆ ಥರ ನೆರಿಗೆಗಳ್ನ ರೆಡಿ ಮಾಡ್ಕೊಬೋದು. ನಾನಿಲ್ಲಿ ಫುಲ್ಲು ಹರಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ನೆರಿಗೆಗಳ್ನ ನಾವು ಯಾವ ಥರ ಬೇಕಾದ್ರೂ ಕಾಲ ಮೇಲೆ ಕಾಲು ಹಾಕ್ಕೊಂಬಿಟ್ಟು ಒಂದೇ ಸಮನಾಗಿ ಒಂದೇ ನೆರಿಗೆಗಳ್ನ ಬಿಟ್ಕೊಂಡು ನಾವು ಮಾಡ್ಬೋದು. ನಾನು ಹೋದ ಸಲ ವರಮಹಾಲಕ್ಷ್ಮಿ ಕೂರಿಸಿದಾಗ ನಾನು ಒಂದೇ ಸಮನಾಗಿ ಕಾಲ ಮೇಲೆ ಕಾಲು ಹಾಕ್ಬಿಟ್ಟು ಒಂದೇ ಸಮನಾಗಿ ಸ್ವಲ್ಪ ನೆರಿಗೆಗಳ್ನ ಮಾತ್ರ ನಾನು ಅಳಿಸಿದೆ. ಅದು ಮಾತ್ರ ಅಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇತ್ತು. ಅದೇ ರೀತಿ ಬೇಕಾದ್ರೂ ಮಾಡ್ಕೊಬೋದು. ಇಲ್ಲಿ ನಾವು ಯಾವ ಡಿಸೈನ್ ಬೇಕಾದ್ರೂ ಎಷ್ಟು ಡಿಸೈನ್ ಬೇಕಾದ್ರೂ ಮಾಡ್ಕೊಬೋದು ನೋಡಿ. ಈ ಥರ ನಾನು ಸ್ವಲ್ಪನೇ ಅಳಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಿಮಗೆ ಯಾವ ಡಿಸೈನ್ ಬೇಕೋ ಇಷ್ಟು ಭಾಗದಲ್ಲಿ ನೀಟಾಗಿ ಕೊಂಡಿಸ್ಬಿಟ್ರೆ ಸಾಕು, ಮತ್ತು ಕಾಲನ್ನು ರೆಡಿ ಮಾಡ್ಕೊಂಬಿಟ್ರೆ ಸಾಕು.
ನಮ್ಗೆ ಯಾವ ಅಲಂಕಾರ ಬೇಕಾದ್ರೂ ಆ ಅಲಂಕಾರದಲ್ಲಿ ನಾವು ಲಕ್ಷ್ಮಿನ ಕಾಣ್ಬೋದು. ಆ ಥರ ಮಾಡ್ಕೊಬೋದು. ನೋಡಿ, ಈಗ ನಾನು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳೋ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಅಲ್ಲಿ ಲಾಕ್ ಮಾಡ್ಕೊಬೇಕಾಗುತ್ತೆ. ಆ ತೊಡೆ ಇದೆಯಲ್ವ, ತೊಡೆಯಿಂದಲೂ ಮತ್ತು ನಾವು ಕಾಲನ್ನು ಮಡಚಿ ಮೇಲ್ಗಡೆ ಇಟ್ಟಿದ್ದೀವಲ್ಲ, ಅದನ್ನು ಫುಲ್ಲು ನೀಟಾಗಿ ಲಾಕ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನಾವು ಸೊಂಟಕ್ಕೆ ಡಾಬನ್ನು ಹಾಕ್ಕೊಂಡು, ಮತ್ತು ಯಾವ ಒಡವೆಗಳ್ನ ಹಾಕ್ತೀವೋ ಆ ಒಡವೆಗಳ್ನೆಲ್ಲ ಹಾಕ್ಬಿಟ್ಟು, ಬಳೆಗಳ್ನೆಲ್ಲ ಹಾಕಿ, ಮತ್ತು ಹೂವಿನ ಹಾರ ಹಾಕ್ಬಿಟ್ಟು, ಮುಖವಾಡನ ಇಟ್ಬಿಟ್ಟು ನಾವು ನೀಟಾಗಿ ಲಕ್ಷ್ಮಿನ ಅಲಂಕಾರ ಮಾಡಿದ್ರೆ ಕಂಪ್ಲೀಟಾಗಿ ಅಲಂಕಾರ ಮುಗಿಯುತ್ತೆ. ಅದಾದಮೇಲೆ ನೀವು ಬಿಂದಿಗೆಗೆ ನೀರು ಹಾಕ್ಬಿಟ್ಟು, ಒಬ್ಬೊಬ್ಬರು ಒಂದೊಂದು ಸೈಡು ನೀರು ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ತಾರೆ. ಇಲ್ಲ ಅಂತಂದರೆ ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಅಷ್ಟು ಮಾತ್ರ ಮಾಡಿರ್ತಾರೆ. ಇಲ್ಲ ಅಂತಂದರೆ ಒಬ್ಬೊಬ್ಬರು ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು ತುಂಬ್ತಾರೆ. ಅದಾದಮೇಲೆ ಕಮಲದ ಹೂವು ಈ ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ಒಬ್ಬೊಬ್ಬರು ಹಾಕ್ತಾರೆ, ಒಬ್ಬೊಬ್ಬರು ಹಾಕೋದಿಲ್ಲ. ನೀವು ಯಾವ ಥರ ಪೂಜೆನ ಮಾಡ್ತೀರೋ ಆ ಥರ ನೀವು ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಗಂಟೆ 2 ಗಂಟೆ ಒಳಗಡೆ ನೀಟಾಗಿ ದೇವಿನ ಅಲಂಕಾರನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಸೆರಗನ್ನು ನೋಡಿ ಹಾಗೇ ಬಿಡ್ಬೋದು, ಇಲ್ಲಾಂದರೆ ಕೈಯಿಂದ ಬಳಸ್ಬಿಟ್ಟು ಈ ರೀತಿ ನಾವು ನೀಟಾಗಿ ಲಾಕ್ ಮಾಡ್ಕೊಬೋದು. ನೋಡಿ, ಈಗ ನೆರಿಗೆಗಳ್ನ ಒಂದು ಸ್ವಲ್ಪ ಜೋಡಿಸ್ಕೊಬೇಕಾಗುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಬೇಕು ಅಂತಂದರೆ ಹೀಗೆ ಕೈಯಿಂದ ಬಳಸ್ಬಿಟ್ಟು ಹಾಕೊಬೋದು, ಇಲ್ಲಾಂತಂದರೆ ಹಾಗೇ ಬಿಟ್ರೂ ನಡೆಯುತ್ತೆ. ನೋಡಿ, ಈಗ ಕೊನೆಯದಾಗಿ ಎಲ್ಲ ನೋಡ್ಕೊಂಡಾದಮೇಲೆ ಚೆನ್ನಾಗೆಲ್ಲ ನೀಟಾಗಿ ಎಲ್ಲ ಕೂತ್ಕೊಂಡಿದೆ, ನಾವು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀವಿ, ಇನ್ನೇನು ನಾವು ಟಚ್ ಮಾಡೋದಿಲ್ಲ ಅನ್ನೋ ಟೈಮಲ್ಲಿ ನಾವು ಹೂವನ್ನು ಹಾಕ್ಬಿಟ್ಟು ಅಲಂಕಾರ ಮಾಡಬೇಕಾಗುತ್ತೆ. ಒಡವೆ ಜಡೆಬಿಲ್ಲಿ ಎಲ್ಲ ಹಾಕಾದ್ಮೇಲೆ, ಬಳೆಗಳೆಲ್ಲ ಹಾಕಾದ್ಮೇಲೆ, ಎಲ್ಲ ಇದಾದಮೇಲೆ ಕಾಲಿಗೆ ಕಾಲು ಚೈನು ಎಲ್ಲ ಹಾಕಾದ್ಮೇಲೆ ನೀಟಾಗಿ, ಆಮೇಲೆ ಲಾಸ್ಟಿಗೆ ನಾವು ಹೂವಿನ ಹಾರನ ಹಾಕ್ಬಿಟ್ಟು ಅಲಂಕಾರ ಮಾಡ್ಕೊಬೇಕಾಗುತ್ತೆ. ಈಗ ಇದಕ್ಕೆ ಮುಖವಾಡ ಇಟ್ಬಿಟ್ಟು ನೀವು ಯಾವ ಥರ ಬೇಕೋ, ಹೇಗೆ ಅಲಂಕಾರ ಮಾಡ್ತೀರೋ ಆ ರೀತಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.